ಮಡಿಕಾಗಲ್ಲ, ಕಮ್ಮಿ ಪ್ರೈಸಲ್ಲಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿದೆ, ಬ್ಲೂ ಬಾರ್ಡ್ರದ್ದು ತುಂಬಾ ಚೆನ್ನಾಗಿದೆ ನೋಡಿ. ಹುಟ್ಟಿದೇನೆ ಒಂಚೂರು ಉಬ್ಬಲ್ಲ, ಏನಾಗಲ್ಲ, ತುಂಬ ಚೆನ್ನಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದೆ ನೋಡಿ. ಬನ್ನಿ, ಈಗ ಬೆಳಗ್ಗೆ ತಿಂಡಿ ಮಾಡತ್ತೀನಿ ನೋಡಿ. ಶ್ರೇಯಾ ಅವ್ರ ಫ್ರೆಂಡ್ ಅಕ್ಕಂದೇನೋ ಮದುವೆ ಇದೆ ಅಂತೆ, ಹೋಗ್ತೀನಿ ಅಂತ ರೆಡಿ ಆಗ್ತಾ ಇದ್ದಾಳೆ. ಈಗ ನಾನಿಲ್ಲಿ ಶಾಂಡ್ವಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ. ಅದೇ ಇದು ಕೆಲಸ ಮಾಡ್ಕೊಂಡಿವಿ, ಟೈಮ್ ತುಂಬ ಆಗಿದೆ. ಈಗ ಆಲ್ರೆಡಿ 10 ಗಂಟೆಗೆ ಇದೆಯಲ್ಲ ಧನುಷ, ಆಲ್ರೆಡಿ 10 ಗಂಟೆ ಇದೆ ಸ್ನೇಹಿತರೆ. ಈಗ ಇಲ್ಲಿ ತಿಂಡಿ ಶಾಂಡ್ವಿ ಉಪ್ಪಿಟ್ಟು ನೋಡಿ. ಈಗ ಒಗ್ಗರಣೆನ ಕೊಟ್ಕೋತೀನಿ. ಫುಲ್ಲು ಮಳೆ ಇದೆ ಉಡುಪಿಯಲ್ಲಿ ಅಂತ, ಸಿಕ್ಕಾಪಟ್ಟೆ ಮಳೆ ಇದೆ. ಏನೂ ಮಾಡೋದಿಕ್ಕೂ ಆಗ್ತಾಯಿಲ್ಲ, ಎಲ್ಲೂ ಹೊರಗಡೆ ಹೋಗೋದಿಕ್ಕೂ ಆಗ್ತಾಯಿಲ್ಲ, ಆ ಥರ ಆಗಿದೆ. ಹಾಗಾಗಿ ಈಗ ಇದೊಂದು ಸ್ವಲ್ಪ ತಿಂಡಿ ಮಾಡ್ತೇನೆ. ತಿಂಡಿ ಮಾಡಿ ಸೀರೆದ್ದು ಸ್ವಲ್ಪ ವಿಡಿಯೋಗಳು ತಗೊಳ್ಳೋದು ಸ್ನೇಹಿತರೆ, ಅದಕ್ಕಾಗಿ ನೋಡಿ. ಶೇಂಗಾ ಇದನ್ನು ಕರಿಬೇವು ಮಳೆಯಲ್ಲೆಲ್ಲ ಕೊಯ್ದುಬಿಟ್ಟಿದೆ, ಚಟ್ ಅಂತದೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ಶೇಂಗಾ ನಾವು ನಮ್ಮ ಕಡೆ ಶೇಂಗಾ ತಿನ್ನಲಿಕ್ಕೆ ಎಷ್ಟು ಟೇಸ್ಟ್ ಅಂದರೆ, ಇಲ್ಲಿ ಶೇಂಗಾ ನೋಡಿದರೆ ತಿನ್ನೋದಕ್ಕಾಗಲ್ಲ. ಈ ಟೈಮಲ್ಲಿ, ಮಳೆಗಾಲ ಟೈಮಲ್ಲಿ ಹೊರಗಡೆ ಏನಾದರೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು ಫುಲ್ಲು ಇದು ಏನಂದರೆ ಬೂಸು ಮೇಲ್ಗಡೆ ಗ್ರೀನರಿ ಬಂದುಬಿಡುತ್ತೆ. ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ ಶೇಂಗಾ, ಯಾಕೆಂದರೆ ಅದಕ್ಕೋಸ್ಕರನೇ ಫ್ರಿಜ್ಜಲ್ಲೇ ಇಟ್ಬಿಟ್ಟಿರ್ತೇನೆ. ಇಲ್ಲಾಂದರೆ ಎಲ್ಲ ನಾಟವು ಮತ್ತು ಬೇಗ ಕಹಿ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಅದೊಂದು ಕಷ್ಟ ನನಗೆ. ಈಗ ಫ್ರಿಜ್ಜಿಂದನೇ ತೆಗೆದ್ರೆ ಫ್ರಿಜ್ಜಲ್ಲಿ ಇಟ್ಟೆ ನೋಡಿ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾವು ಉಪ್ಪಿಟ್ಟು ಏನು ಮಾಡ್ತಿರ್ತೀವಲ್ಲ ಗೋಧಿ ಇದ್ರದ್ದು, ಅದಕ್ಕೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕೊಂಡ್ಬಿಟ್ರೆ ಶಾಂಡ್ವಿ ಉಪ್ಪಿಟ್ಟಿಗೆ ನಾವು ಅದನ್ನೇ ಮಾಡೋದು ಯಾವಾಗ. ಸ್ವಲ್ಪ ಈರುಳ್ಳಿ ಗೊತ್ತೇ ಇದೆ, ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅದು ನಮಗೂ ಕೂಡ ಹಾಗೆ ಆಗಿದೆ. ಈಗ ಅದೇ ರೂಢಿ ಆಗಿಬಿಟ್ಟಿದೆ ನಮಗೂ ಕೂಡ ನೋಡಿ. ನಾನು ಇನ್ನು ಮೊನ್ನೆ ಊರಿಂದ ಬರುವಾಗ ಸ್ವಲ್ಪ ತರಕಾರಿ ತಂದಿದ್ದೆ. ಮತ್ತು ನಾನು ಸಂತೆ ತರಬೇಕು ಬರುವಾರ. ಇನ್ನೊಂದು 4-5 ದಿನ ಏನೋ ಇದೆ, ಇನ್ನೊಂದು 4-5 ದಿನ ಜಾಸ್ತಿ ಇದೆಯಲ್ಲ. ಹೌದು, ಅದಕ್ಕಾಗಿ ಧನುಷ್ ಅಂದು ನಾಳೆಗೆ ಎಕ್ಸಾಮ್, ಇವತ್ತು ರಜೆ ಇದೆ ಅವನಿಗೆ ಕಾಲೇಜು. ಇವತ್ತು ಸಂಡೇ ಆಗಿರೋದ್ರಿಂದ ರಜೆನೇ ಕಾಲೇಜು. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಇದು ಫ್ರೈ ಆಗಬೇಕಂದ್ರೆ ಇದಕ್ಕೆ ಏನು ಹಾಕಬೇಕು? ಬನ್ನಿ, ಇಲ್ಲಿ ಇದೆಲ್ಲ ನಿಂತ್ಕೋಬಾರ್ದು ಒಂದೇ ಕಡೆ. ಧನುಷ್ ನಾನು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ, ಯಾಕಂದರೆ ಒಂದು ಎಕ್ಸಾಮ್ ಇದೆ, ಓದೋದಿದೆ. ಅವನಿಗೆ ವಿಡಿಯೋ ಮಾಡೋದಂದರೆ ತುಂಬಾ ಇಷ್ಟ ಅಲ್ಲ. ನೋಡಿ, ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಚೂರು ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ ರೆಡ್ ಕಲರ್ ಮಾಡ್ತಾಯಿದ್ದೀನಿ, ನಾನು ಮಸಾಲೆ ಖಾರ ಹಾಕಿ ಮಾಡ್ತಾಯಿದ್ದೀನಿ. ಆದರೆ ಚೆನ್ನಾಗಿ ಮೊದಲಿಗೆ ಫ್ರೈ ಆಗಬೇಕು. ಇಲ್ಲಿ ಈ ಥರನ ನಾನು ಶಾವಿಗೆನ ಹುರಿದುಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗೋ ಥರ ಹುರಿತೇನೆ. ಹುರಿದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ದೊಡ್ಡದು ಒಂದೇ ಈರುಳ್ಳಿ ಕಟ್ ಮಾಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಏನು ಮಾಡಲ್ಲ, ರಾತ್ರಿ ಸ್ವಲ್ಪ ಅನ್ನ ನಿನ್ನೆ ಜಾಸ್ತಿ ಮಾಡಿದ್ದೀವಿ. ಹಾಗೆ ನಾವು ಮೊಬೈಲು ಸೀರೆದು ಕೂತ್ಬಿಟ್ಟಿವಲ್ಲ, ರೊಟ್ಟಿ ಮಾಡಬೇಕಂದ್ರೆ ಮಾಡಲಿಲ್ಲ. ಇವತ್ತು ಮಧ್ಯಾಹ್ನ ಮಾಡಬೇಕು ರೊಟ್ಟಿ. ಚೂರು ಅನ್ನ ಇದೆ, ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಅಂತ ಹೇಳಿ ಅದಕ್ಕೆ ಉಪ್ಪಿಟ್ಟು. ಈಗ ಯಜಮಾನ್ರು ಕೂಡ ತಿಂಡಿ ತಿನ್ನಲಿಕ್ಕೆ ಬರಲ್ಲ, ಅವ್ರು ಬೆಳಗ್ಗೆ ಬೇಗ ಹೋಗಿದ್ದಾರೆ ಇವತ್ತು ಕೆಲಸಕ್ಕೆ ಸ್ವಲ್ಪ. ಮತ್ತು ಹಾಗೆ ಶ್ರೇಯಾ ಕೂಡ ಈಗ ಇರಲ್ಲ ಮಧ್ಯಾಹ್ನಕ್ಕೆ. ಅವಳು ಫ್ರೆಂಡ್ ಅಕ್ಕನ ಮದುವೆ ಇದೆಯಲ್ಲ, ಅವಳು ಕಾರ್ಕಳಕ್ಕೆ ಹೋಗ್ತಾ ಇದ್ದಾಳೆ. ಹೊರಟ್ರ ಅಷ್ಟ. ಯಾರು? ಹೌದಾ? ಹೌದು. ನಿನ್ನ ಹತ್ರ ಉಂಟಾ? ಇಲ್ಲ, ಬಂದೆ. ಒಗ್ಗರಣೆ ಹಾಕಿ ಕೊಡ್ತೀನಿ ನಾನು ನೋಡಿ. ಇಲ್ಲಿ ಮಸಾಲೆ ಖಾರ ಹಾಕ್ತಾ ಇದ್ದೀನಿ ನಾನು. ಇದು ಮಸಾಲೆ ಖಾರ. ನಾವು ಮಸಾಲೆ ಖಾರ ಹಾಕಿ ಈ ಥರ ಉಪ್ಪಿಟ್ಟು ಮಾಡಿದರೆ ಮಸ್ತಾಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಉತ್ತರ ಕರ್ನಾಟಕದ ಮಸಾಲೆ ಖಾರ ಗೊತ್ತಾ ಇದೆ. ಅದರಲ್ಲೂ ನಾನು
ಫುಲ್ಲು ಬ್ಯಾಡಿಗೆ ಮೆಣಸಿದ್ದೆ ಕುಟ್ಟಿಸ್ಕೊತೇನೆ. ನೀರು ಬಂದಿರುತ್ತೆ ಅಂಶ ಅಂದರೆ ನೋಡಿ. ಇವತ್ತು ಇಲ್ಲಿಯವರು ಎಲ್ಲ ಏನು ಮಾಡ್ತಾರೆ ಅಂದರೆ ಮೊದಲಿಗೆನೆ ಶಾವಿಗೆಯನ್ನು ಹುರಿದು ಬೇಯಿಸಿ ಇಟ್ಟಿರ್ತಾರೆ, ಅದಕ್ಕೆ ಒಗ್ಗರಣೆ ಕೊಡ್ತಾರೆ. ನಾವಿಲ್ಲ, ಮಸಾಲೆ ಈ ಥರ ಹಾಕಿ ಬೇಯಿಸ್ತೇವೆ ಅಲ್ಲ ಧನುಷ್? ಅದೇ ನಮಗೆ ಟೇಸ್ಟ್ ಬರುತ್ತೆ. ಯಾವುದು ರವೆ ಆಗಲಿ ಯಾವುದೇ ಇದೇ ಥರ ನಾವು ಮಾಡೋದು. ಇದಕ್ಕೆ ಒಂದು ಚೂರು ಉಪ್ಪು ಹಾಕ್ತೀನಿ. ಹಾಗೆ ಇನ್ನೊಂದು ಪದಾರ್ಥ ಏನು ಸೇರಿಸ್ಬೇಕಂಥೇಳಿ ನಿಮಗೆ ಹೇಳ್ತೀನಿ ನೋಡಿ. ಏನಂದರೆ ಚೂರು ಒಂದು ಚಿಟಿಕೆಯಷ್ಟು ಬೆಲ್ಲ ಕೂಡ ಸೇರಿಸ್ಬೇಕಾಗುತ್ತೆ. ಬೆಲ್ಲ ಹಾಕಿದ್ರೇ ಅದರ ಟೇಸ್ಟೇ ಬೇರೆ ಬರುತ್ತೆ ನೋಡಿ. ಉಪ್ಪಿಟ್ಟು ಎಲ್ಲ ಉಪ್ಪಿಟ್ಟಿಗೆ ಹಾಕಬೇಕಂತಿಲ್ಲ ನೋಡಿ, ಒಂದು ಚೂರು ಇಷ್ಟು. ಎಲ್ಲ ಉಪ್ಪಿಟ್ಟಿಗೆ ಹಾಕಬೇಕಂತೇನಿಲ್ಲ. ಇದ್ರ ಉಪ್ಪಿಟ್ಟಿಗೆ ಸಂಡಿಗೆ ಉಪ್ಪಿಟ್ಟಿಗೆ ಹಾಕಬೇಕು, ಗೋಧಿ ರವೆ ಉಪ್ಪಿಟ್ಟು, ಬಾಂಬೆ ರವೆ ಉಪ್ಪಿಟ್ಟಿಗೆಲ್ಲ ಹಾಕಬಾರ್ದು. ಅದಕ್ಕೆ ಬೇಕನ್ಸಿದ್ದು ಚೂರು ಸಕ್ಕರೆ ಹಾಕ್ತೇವೆ. ಈಗ ಇದು ನೀರು ಕುದೀಲಿ ನೋಡಿ. ಅದು ನೀರು ಕುದಿಬೇಕು. ನಾನು ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪದೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೆ ನೋಡಿ. ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಏನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದು ನೀರಿನೊಳಗಡೆ ಹಾಕಬೇಕು. ಈಗ ಹುರಿದಿಟ್ಟಿರುವಂಥ ರವೆ, ನಾನು ಉಪ ಖಾರ ಕೂಡ ಚೆಕ್ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಗ್ಯಾಸನ್ನು ಸ್ಲೋ ಮಾಡ್ಕೊಂಡ್ಬಿಟ್ರೆ ಆಯಿತು. ಉಪ್ಪಿಟ್ಟು ನಮ್ಮದು ಗೋಧಿ ಇದ್ರದ್ದು ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡಿ. ಶ್ರೇಯನ್ಗೆ ಬಿಸಿನೀರು ಕಾಯಿಸ್ಕೊಡ್ತೀನಿ ಸ್ವಲ್ಪ. ಈಗ ಉಪ್ಪಿಟ್ಟು ರೆಡಿ ಆದಮೇಲೆ ತೋರಿಸಿ ನೋಡಿ. ಇಲ್ಲಿ ಕರೆಕ್ಟಾಗಿದೆ. ಈಗ ಮುಚ್ಚಳ ಮುಚ್ಚಿ ಎತ್ತಿ ಇಟ್ಬಿಡ್ತೇನೆ ನೋಡಿ. ಈಗ ಒಂದು 5 ನಿಮಿಷ ಒಮ್ಗೊಳ್ಳಿ. ಇಲ್ಲಿ ಬಿಸಿನೀರು ಶ್ರೇಯನಿಗೂ ಕೂಡ ಕೆಮ್ಮಿದೆಲ್ಲ, ಬಿಸಿನೀರು. ನಾನು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಈಗ ಮುಗಿಸ್ಕೊಂಡ್ಬಿಡ್ತೇನೆ. ಕುದುರೆ ಚಪ್ಪಲ್ ನೋಡಿ, ನಮ್ಮ ಮೇಡಮ್ ಅವ್ರು ಹೊರಟರು. ಹುಷಾರ. ಆಧಾರ್ ಕಾರ್ಡ್ ತೊಗೊಂಡು ಇಲ್ಲಿಂದ. ಹಾಂ ಹುಷಾರು. ಫೋನ್ ಹಚ್ಚು ನೀವು ಅಷ್ಟು ಫ್ರೆಂಡ್ಸ್ ಒಂದ ಕಡೆ ಆದಮೇಲೆ. ಸರಿ ಹೋಗು. ಹಾಂ ಬಾಯ್. ಕೊಡಿಗೊಂದು ಕವರ್ ತಗೋ ತಂಗಿ. ನಿಧಾನ ಹೋಗು. ಫೋನ್ ಮಾಡು. ಸರಿ ನೋಡಿ. ಅವಳು ಮದುವೆಗೆ ಹೊರಟಳು. ತಿಂಡಿ ಬೇಡ ಅಂತೇಳಿಗೆ ಅವಳು ಫ್ರೆಂಡ್ಸ್ ಉಡುಪಿಯಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ಗ್ರೀನ್ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಹತ್ರ. ಈಗ ಫುಲ್ಲು ಗ್ರೀನ್ ಯಾವ ಕಡೆ ನೋಡಿದ್ರು ಅಲ್ಲ ಧನುಷ್? ಬಾಯ್ 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 ನೋಡಿ. ನೋಡಿ ಸ್ನೇಹಿತರೆ, ನಮ್ಮದು ಪೂಜೆ ಎಲ್ಲ ಆಯಿತು ಆಲ್ರೆಡಿ. ಈಗ ತಿಂಡಿ ತಿಂತೇವೆ. ಏನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀವಲ್ಲ, ಈಗ ಇನ್ನು ತಿಂಡಿ ತಿಂತೇವೆ. ಧನುಷ್ ತೊಗೊಂಬಾಕ್ ನಿಂದು ನೋಡಿ. ಇಲ್ಲಿ ಫ್ಯಾನ್ ಹಾಕೋಣ ನೀವು. ಹಾಂ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ತಿಂಡಿ ತಿಂತೇವೆ. ಮಸ್ತಾಗಿದೆ ಟೇಸ್ಟ್ ಅಂತೂ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನೋಡಿ. ನಮ್ಮನೆ ಯಾವ ಥರ ಮಾಡಿದ್ದೇನೆ ಸ್ನೇಹಿತರೆ, ಎಲ್ಲ ತೆಗೆದು ಆಫರಲ್ಲಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಆಫರಲ್ಲಿ ಹಾಕಿದ ತಕ್ಷಣ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬರ್ತಾಯಿದೆ. ಇಲ್ಲಿಯವರು ಕೂಡ ಬರ್ತಾಯಿದ್ದಾರೆ. ಈಗ ಇದು ಸೀರೆಗಳು ಹೋಗಿದ್ದಾವೆ ನೋಡಿ. ಈ ಸೀರೆ ಸೇಲ್ ಆಗಿದ್ದಾವೆ 2 ಸೀರೆಗಳು. ಈಗೆಲ್ಲ ಎತ್ತಿಡಬೇಕು. ನನ್ನ ಮಗ ನಾನು ಮಾಡ್ಕೊಂಡಿವಿ. ನನಗೀಗ ಅಷ್ಟೊಂದು ಓಡಾಡಲಿಕ್ಕೂ ಆಗಲ್ಲ, ರೆಸಿಪಿಗಳು ಮಾಡಲಿಕ್ಕೂ ಆಗ್ತಾಯಿಲ್ಲ. ಅದಕ್ಕಾಗಿ ಇದನ್ನೇ ಕೂತ್ಕೊಂಡಲ್ಲೇ ಏನಾದರೂ ಮಾಡುವ ಬಿಸ್ನೆಸ್ ಅಂತೇಳಿ ಇದನ್ನೇ ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ. ಫುಲ್ ಆಫರ್ ಇದೆ. ಯಾರಿಗೆಲ್ಲ ಬೇಕು ನೋಡಿ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ನಂದು. ಇನ್ಸ್ಟಾಗ್ರಾಮ್ ID ಪ್ರೇಮ ಎಸ್ ಅಂತಿದೆ. ರೇಣುಕಾ ಸಾರಿ ಹೌಸ್ ಅಂತ ಕೂಡ ಇದೆ. ಅದರಲ್ಲಿ ನಂಬರ್ ಇರುತ್ತೆ. ಪ್ಲೀಸ್ ತೊಗೊಂಡು ಕಾಲ್ ಮಾಡ್ಬೋದು ನೋಡಿ. ನಮ್ಮ ಮೇಡಮ್ ಅವರು ಬಂದರು ಮದುವೆಗೆ ಹೋಗಿ. ಮದುವೆ ಮುಗಿಸ್ಕೊಂಬಂದ್ರ ಹೇಗಿತ್ತು? ನೋಡಿ ಬಂದು ಸ್ನಾನ ಮಾಡಿದ್ರು ಅವ್ರಿಗೆ ಅಲ್ಲ. ಸ್ನಾನ ಮಾಡಿ ನಿಂತು ನೋಡಿ ಸ್ನೇಹಿತರೆ. ಈಗ ಬನ್ನಿ ಇಲ್ಲಿದ್ದು ಏನೇನು ಆಗುತ್ತೆ ಅಂಥೇಳಿ ನೋಡೋಣ. ಈಗ ಫುಲ್ ಇದೆಲ್ಲ ಈಗ ಪ್ಯಾಕ್ ಮಾಡಬೇಕು, ತೆಗೆದು ಎತ್ತಿಡಬೇಕಾಗಿದೆ. ಯಾರಾದರೂ ಬಂದರೆ ಹೀಗೆ ಕಿತ್ತಾಕೋದು ಮತ್ತು ಎಲ್ಲ ಎತ್ತಿಡೋದು ಇದೇ ನೋಡಿ ನಮ್ಮ ಕೆಲಸ ಇನ್ನು. ಮತ್ತು ಸ್ನೇಹಿತರೆ ಬನ್ನಿ, ರಾತ್ರಿ ಕಡೆಗೆ ಏನು ಮಾಡ್ತೀರಿ? ಕೆಲಸ ತುಂಬ
ಹೌದಾ, ಸರಿ ಓಕೆ ಸ್ನೇಹಿತರೆ. ಇವತ್ತು ಸ್ವಲ್ಪ ಬೆಳಗ್ಗೆ ಸಿಕ್ಕಾಪಟ್ಟೆ ನೀನು ಮಳೆ ಚಂಡೆಗೆ ಹೋದಿಲ್ಲ, ಪೂರ್ತಿ ಚಂಡೆಗೆ ಹೋದಿ, ಒದ್ದೆಗೆ ಜೋರ್ಲೆ ಮಾತಾಡೋ, ಸ್ವಲ್ಪ ಒದ್ದೆ ಮಾಡ್ಕೊಂಡು ಹೋಗಿದ್ದಾಳೆ ಸ್ನೇಹಿತರೆ, ಅದಕ್ಕೆ ತೊಳಿತಾ ಇದ್ದಾಳೆ ಈಗ. ನೋಡಿ ಈಗ ಸಾಯಂಕಾಲ ಮಳೆನೇ ಇಲ್ಲ. ನನ್ನ ಮಗ ಹೋಗಿ ಆಯಿತು, ಬಟ್ಟೆಗಳು ಕೂಡ ಆರಿದ್ದಾವೆ, ಸ್ವಲ್ಪ ತಕ್ಕೊಂಡು ಹೋಗಿದ್ದೀನಿ. ಯಜಮಾನ್ರು ಬೆಳಗ್ಗೆ ಹೋದವರು ಈಗ ಬಂದರು, ಬಂದ ಸ್ನಾನ ಮಾಡಿ ಅವರು ಸ್ವಲ್ಪ ಹೊಳ್ಳಿದ್ದಾರೆ ಈಗ. ಬನ್ನಿ, ಇದರಲ್ಲಿ ಎಲ್ಲಿ ಹಾವು ಕೂತಿರುತ್ತೋ ಎಲ್ಲಿ ಇಲ್ಲ, ಹೊರಗಡೆ ಬರಲಿಕ್ಕೆ ಭಯ ಈಗ. ಹಾಗಾಗಿ ಅಣ್ಣುಶ್ರೀ ಸೀರೆ ನೋಡಿ, ನಮಗೆಲ್ಲ ಜಾಸ್ತಿ ಪ್ರೈಸಲ್ಲಿ ಕೊಟ್ಟು ತೊಗೊಳಿಕ್ಕಾಗಲ್ಲ, ಕಮ್ಮಿ ಪ್ರೈಸಲ್ಲಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿದ್ದವು ನೋಡಿ. ನೀರಿಗೆ ನೋಡಿ, ಸಾಧಾರಣ ನನಗೆ 10 ನೀರಿಗೆ ಬಿದ್ದಿದೆ. ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕೂಡ ಬ್ಲೂ ಅಲ್ಲೇ ಬರುತ್ತೆ, ಇದು ಪ್ಲೇನ್ ಆಗಿ ತುಂಬ ಚೆನ್ನಾಗಿದೆ, ಬುಟ್ಟ ಬರುತ್ತೆ. ಹಾಗೆ ನೋಡಿ, ಸೆರಗು ಬಂದು ಇಷ್ಟು ದೊಡ್ಡದಿದೆ, ತುಂಬಾ ಚೆನ್ನಾಗಿದೆ, ತುಂಬ ಕಮ್ಮಿ ಪ್ರೈಸಲ್ಲಿ. ಇದರಲ್ಲಿ ತುಂಬಾ ಕಲರ್ಸ್ ಇದೆ, ಅಷ್ಟೇ ಚೆನ್ನಾಗಿದೆ, ತುಂಬ ಕಮ್ಮಿ ಪ್ರೈಸಲ್ಲಿ ಕೂಡ ಇದೆ. ಇದ್ರ ಪ್ರೈಸ್ ಬಂದು 750ಗೆ 2 ಸೀರೆ ಸಿಗ್ತದೆ. 750 ರೂಪಾಯಿಗೆ 2 ಸೀರೆ, ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ. ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದ್ರ ಬ್ಲೌಸ್ ಬಂದು ಇದನ್ನು ಕೂಡ ನಾನು ಎಷ್ಟು ಕಲರ್ಸ್ ಇದೆ ನನ್ನ ಹತ್ರ ಅನ್ನೋದನ್ನ ತೋರಿಸ್ತೇನೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಈಗ ಶ್ರಾವಣ ಆಫರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಈ ಕಲರ್ಸ್ ಒಂದಿದೆ, ಬ್ಲೂ ಬಾರ್ಡರ್ದು, ತುಂಬಾನೇ ಚೆನ್ನಾಗಿದೆ ನೋಡಿ. ಹುಟ್ಟಿದೇನೆ ಒಂಚೂರು ಉಬ್ಬಲ್ಲ, ಏನಾಗಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಕಲರ್ಸ್ ಇವು 3 ಕಲರ್ಸ್ ಇದೆ ಇದರಲ್ಲಿ, ಒಂದೇ ಇದರಲ್ಲಿ ಡಿಸೈನ್. ಇದು ಕಲರ್ ಬ್ಲೂ, ಇದು ನೋಡಿ ಅನುಶ್ರೀ ಸೀರೆ, ತುಂಬಾನೇ ಫೇಮಸ್ ಆಗಿರುವಂತ ಕಲರ್ ಅಂತಾನೆ ಹೇಳ್ಬೋದು. ನಾನು ಕೂಡ ವೇರ್ ಮಾಡಿರೋದು ಅದೇ ಸೀರೆನೆ. ಇಲ್ಲಿ ನೋಡಿ ಪರ್ಪಲ್ ಮತ್ತೆ ಪಿಂಕ್, ಬೇಬಿ ಪಿಂಕ್ ಅಲ್ಲಿ, ಇದು ತುಂಬಾ ಸೇಲ್ ಆಗಿದೆ ಈ ಕಲರ್ಸ್ ಅಲ್ಲಿ ನಂಗೆ ಮುಂಚೆನೆ. ಈಗ ಶ್ರಾವಣ ಆಫರ್ ಇರೋದ್ರಿಂದ ಯಾರಿಗೆಲ್ಲ ಬೇಕಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುವಂತ ಕಲರ್ಸ್ ನೋಡಿ, ಕಮ್ಮಿ ಪ್ರೈಸ್ ಅಲ್ಲಿ 750ಕ್ಕೆ 2 ಸೀರೆ ಸಿಗುತ್ತೆ. ಒಂದೇ ತಗೊಂಡ್ರೆ ಮತ್ತೆ ಬೇರೆ ಪ್ರೈಸ್. ಈಗ ಆಫರ್ ಇರೋದ್ರಿಂದ ಫ್ರೀ ಶಿಪ್ಪಿಂಗ್ ಕೂಡ ಇದೆ. ನನ್ನ ಹತ್ರ ಇಷ್ಟು ಕಲರ್ಸ್ ಇದೆ. ಬೇಗ ಬೇಗ ಯಾರಿಗೆಲ್ಲ ಬೇಕಲ್ಲ, ರೇಣುಕಾ ಸಾರಿ ಹೌಸ್ ಅನ್ನ ಫಾಲೋನು ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ದಿನ ಹೊಸ ಅಪ್ಡೇಟ್ ಬರ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾರಿಗಾದ್ರೂ ಸೀರೆ ಬೇಕಾದರೆ ಪ್ಲೀಸ್ ಹೇಳಿ, ಫುಲ್ ಆಫರಲ್ಲಿದೆ ಈಗ. ನಂದು ಕ್ಯಾಮ್ರಾ ಸ್ವಲ್ಪ ಕ್ಲಿಯರ್ ಇಲ್ಲ, ಸಾರಿ, ಯಾಕಂದರೆ ಫೋನ್ ಎಲ್ಲ ಹಾಳಾಗಿಬಿಟ್ಟಿದೆ. ಫೋನು ಡಿಸ್ಪ್ಲೇ ಹೋಯ್ತಲ್ಲ, ಫೋನಿಂದು ಡಿಸ್ಪ್ಲೇ ಹಾಕ್ಸಿದ ತಕ್ಷಣ ಇದು ಮಸಕ್ ಕಾಣ್ತಿದೆ, ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಇನ್ನು ತೊಗೊಳ್ದು ಆಗುವಂಥ ಸಾಧ್ಯತೆಯೇ ಇಲ್ಲ ಸ್ನೇಹಿತರೆ ನಮ್ಮ ಕೈಲೇ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಮಾಡ್ತೀನಿ ವಿಡಿಯೋ, ಇಲ್ಲಾಂದರೆ ಬಿಟ್ಬಿಡ್ತೀವಿ. ಶ್ರೇಯಾಗೂ ಫೋನ್ ಬೇಕು, ಶ್ರೇಯಾನು ತೊಗೊಂಡು ಹೋಗ್ತಾಳಲ್ಲ, ಅವಳಿಗೆ ಕಾಲೇಜ್ಗೆ ಹೋಗಲಿಕ್ಕೆ ಫೋನ್ ಬೇಕು. ಮತ್ತು ಇನ್ನೊಂದು ಏನು ಗೊತ್ತಾ, ಯಜಮಾನ್ರಿಗೆ ಫೋನ್ ಕೊಟ್ಟಿದ್ದಾರೆ, ಹೊಸ ಫೋನು, ಅದು 4G ಇದೆ. ನನಗೆ ಯಾಕೋ ಕ್ಯಾಮ್ರಾ ಅದು ಕೂಡ ಕ್ಲಿಯರ್ ಅನ್ನಿಸ್ಲಿಲ್ಲ, ಅದಕ್ಕಾಗಿ ಅದನ್ನು ಕೂಡ ಅವ್ರಿಗೆ ಪಾಪ ತುಂಬ ದಿನದ ಆಸೆ ಇತ್ತು, ಅವ್ರಿಗೂ ಕೊಟ್ಟಿದ್ದಾರಲ್ಲ, ಅವ್ರಿಗೂ ಯೂಸ್ ಮಾಡಬೇಕು ಅನ್ನೋದಿರುತ್ತೆ. ಮೊನ್ನೆ ಬರೀ ನಾವೇ ಯೂಸ್ ಮಾಡಿದರೆ ಎಲ್ಲ ಸ್ನೇಹಿತರೆ. ಅದಕ್ಕಾಗಿ ಪ್ಲೀಸ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಸೀರೆ ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಾನು ಅದನ್ನೆಲ್ಲ ಈಗ ಕ್ಲಿಯರ್ ಮಾಡ್ಕೋತೀನಿ, ಎತ್ತಿಟ್ಕೋತೀನಿ ಎಲ್ಲವನ್ನು. ಸೀರೆ ಮಾತ್ರ ಕ್ವಾಲಿಟಿ ಸೂಪರ್, ತುಂಬಾ ಚೆನ್ನಾಗಿದ್ದಾವೆ. ಬನ್ನಿ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ. ಈಗ ಇಲ್ಲಿ ರೊಟ್ಟಿ ಮಾಡಿದ್ದು ನಾನು ಒಂದು 4 ಮಾತ್ರ ಮಾಡಿದ್ದೆ ರೊಟ್ಟಿ ನೋಡಿ. ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ನಿ. ಹಾಗೆ ಗ್ಯಾಸ್ ಕಟ್ಟಿ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ. ಉಳಿತಂದರೆ ಇದೆಲ್ಲ ಕಟ್ಟಿಯಾಗಿಬಿಡುತ್ತೆ, ಅದು ಇದಾಗಲ್ಲ. ಮತ್ತು ಗುಳ್ಳ ಪದಾರ್ಥ ಮಾಡಿದೆ, ಮನೆ ಊರಿಂದ ಬರೋ ಗುಳ್ಳ ತಂದಿದ್ವಿ, ಅದು ಪದಾರ್ಥ ಮಾಡಿದ್ದೀನಿ ನೋಡಿ. ರಾತ್ರಿ ಊಟಕ್ಕೆ ಸ್ವಲ್ಪ ಹಣ್ಣಿದೆ ಸಾಕು. ಇದನ್ನು ಬಟ್ಟೆಯಿಂದ ಒರೆಸೋಕ್ಕೆ ಇದನ್ನು ನೋಡಿ. ಒಂದು ಇದನ್ನು ಹೇಳ್ತೀನಿ ನೋಡಿ. ಈ ಗ್ಯಾಸ್ ಕಟ್ಟಿ ಮೇಲೆ ಏನು ರೊಟ್ಟಿ ಮಾಡಿರ್ತೀವಲ್ಲ ಸ್ನೇಹಿತರೆ, ಇದು ಏನು ಬಂದಿರ್ತದಲ್ಲ, ಇದು ಜೋಳದ ಹಿಟ್ಟಿನ ನೀರು, ಇದರಿಂದ ಮುಖಕ್ಕೆ ಹಚ್ಚಿ ತಿಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು, ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂಥೇಳಿ. ಯಾರು ಮಾಡ್ತಾರೆ ಹೇಳಿ? ಈಗ ಆ ಕ್ರೀಮು ಈ ಕ್ರೀಮು ಅಂತಾರೆ, ನಾವು ಯಾವ ಕ್ರೀಮು ಹಚ್ಚಲ್ಲ, ಆದರೂ ಮಾಡ್ಕೊಳ್ಳಲ್ಲ ನಾವು ಅಂಥ ಜನ ಅದೇ ನೋಡಿ. ಏನೂ ಹಚ್ಚಲ್ಲ ನೋಡಿ. ರೊಟ್ಟಿ ಚೆನ್ನಾಗಿ ಹುಡ್ತಾ ಇದೆಯಲ್ಲ ಅಷ್ಟೇ, ಮಸ್ತಾಗಿ ಹುಡ್ತು.
ಬನ್ನಿ ಈಗ ಊಟ ಮಾಡಿಬಿಡ್ತೇವೆ. ಬಿಸಿ ಬಿಸಿ ಜೋಳದ ರೊಟ್ಟಿ, ಗುಳ್ಳ ಪದಾರ್ಥ, ಅನ್ನ. ನೋಡಿ, ಯಾರಿಗೆಲ್ಲ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬಿಸಿ ಬಿಸಿ ಜೋಳದ ರೊಟ್ಟಿ. ನಾನು ಇಲ್ಲಿ ಗುಳ್ಳ ತಿನ್ನಲ್ಲ, ಹಾಗಾಗಿ ಈರುಳ್ಳಿ ಇದನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ಮುಳ್ಸೊಂತೆ. ನೋಡಿ, ಇಲ್ಲಿ ಯಜಮಾನ್ರಿಗೆ ಎಳೆ ಬದನೆಕಾಯಿ, ಇದು ನಮ್ಮ ಅಮ್ಮನ ಮನೆಯದು, ಮನೆ ಮುಂದ್ಗಡೆ. ಹಾಗಾಗಿ ಅವರು ರೊಟ್ಟಿ ಜೋಡಿ ತಿನ್ನಲಿಕ್ಕೆ ಇಟ್ಟಿದ್ರು, ಮತ್ತು ಎಳೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ರೊಟ್ಟಿ ಕೂಡ ಇದೆ. ಇವ್ರು ಸರ್ ನೋಡಿ ಪಲ್ಯ ಮಾತ್ರ ತಿಂತಾ ಇದ್ದಾರೆ. ಹಿಡೀರಿ ಸರ್, ಹಿಡಿ. ನೋಡಿ, ಈಗ ನಾವು ಊಟ ಮಾಡ್ತೇವೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಇದು ಬದನೆಕಾಯಿ ಪದಾರ್ಥ. ನಾನು ಯಾವ ಬಿಸಿ ನೀರು ಇದನ್ನು ಬಿಸಿ ನೀರು ನಾವು ಬಿಸಿನೀರು ಕುಡಿತೀವಿ ಸ್ನೇಹಿತರೆ. ಹಾಗಾಗಿ ಬನ್ನಿ ಈಚೆ ಅಲ್ಲೇ ಕೂತ್ಕೋತೀರ ತಗೋರಿ. ಹಾಂ, ಧನುಷ್ ಅಂದ್ರೆ ಸಣ್ಣ ಹಿಂಗೆ ಕಟ್ ಮಾಡಿ ಹಾಕಿ, ಭಾಳ ಕಟ್ ಮಾಡಿ ಅಟ್ಟೆಲ್ಲ ಅಂತೈತೆ ನಾನು ಅದಕ್ಕೆ. ನೋಡಿ ನಿಲ್ ನೋಡಿ, ಜೋಳದ ರೊಟ್ಟಿ ಊಟ, ಜೋಳದ ರೊಟ್ಟಿ ಊಟ ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಮಾಡಕೈತ್ರಿ. ತಿನ್ರಿ ಹಂಗಾರೆ, ನಾನು ಊಟ ಮಾಡ್ತೀನಿ. ಗಣೇಶ್ ಮಾಡು. ಶ್ರೇಯನಿಗೆ ಹೊಟ್ಟೆ ಹಸು ಇಲ್ಲಂತೆ ಸ್ನೇಹಿತರೆ. ಮದುವೆ ಊಟ ಶಿಸ್ತು ಬಡ್ದು ಬಂದಾಳ ಅವಳು. ಹೌದಿಲ್ಲ ಶ್ರೇಯ? ಮದುವೆ ಊಟ ಶಿಸ್ತಾಗಿದೆಯಾ? ನೋಡಿ, ಮದುವೆ ಊಟ ಶಿಸ್ತಾಗಿದೆ ಅಂತೆ ಸ್ನೇಹಿತರೆ. ಊಟ ಬೇಡಂತೆ, ನಾವು ಊಟ ಮಾಡ್ತೀವಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇವತ್ತು ಯಾವ ರೆಸಿಪಿನೂ ಮಾಡೋದಕ್ಕಾಗಿಲ್ಲ, ಎಷ್ಟಿದೆ ಅಷ್ಟು ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ.